ಸುಮಾರು 109 ವರ್ಷದ ಹಳೆಯ ಎಂಕೆ ಹಾಸ್ಟೆಲ್ ಮೇಲೆ ವಕ್ಫ್ ನೋಟಿಸ್ ಅಂಟಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮೈಸೂರಿಗೆ ಮಹಾರಾಜರ ಹಿನ್ನೆಲೆ ಇದೆ ಹೊರತು ಹೈದರಾಳಿ ಟಿಪ್ಪು ಸುಲ್ತಾನ್ ಇತಿಹಾಸವಿಲ್ಲ. ವಕ್ಫ್ ಮಂಡಳಿಯವರು ಖಾಸಗಿ ಆಸ್ತಿ ಎಲ್ಲ ನನ್ನದು ಅಂತ ಕಬಳಿಕೆ ಮಾಡುತ್ತಿದ್ದಾರೆ. ಈ ಕಾರಣದಿಂದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ವಕ್ಫ್ ತಿದ್ದುಪಡಿಯನ್ನು ತಂದಿದ್ದು ಅಂತ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನ ಪ್ರತಿಷ್ಠಿತ ಹಾಗೂ 109 ವರ್ಷಗಳ ಇತಿಹಾಸವಿರುವಂತಹ ಮನ್ನಾರ್ ಕೃಷ್ಣ ಶೆಟ್ಟಿ ಹಾಸ್ಟೆಲ್ ಅಥವಾ ಎಂಕೆ ಹಾಸ್ಟೆಲ್ನ ಗೋಡೆ ಮೇಲೆ ವಕ್ಫ್ ಅವರು ಒಂದು ಬ್ಯಾಕ್ ಡೇಟೆಡ್ ನೋಟಿಸನ್ನು ಅಂಟಿಸಿ ಇದು ತಮಗೆ ಸೇರಿದ್ದು ಅಂತ ಹೇಳಿ ಕ್ಲೈಮ್ ಮಾಡ್ತಾ ಇದ್ದಾರೆ. 109 ವರ್ಷಗಳಿಂದಲೂ ಕೂಡ ಇದು ಮನ್ನಾರ್ ಕೃಷ್ಣ ಶೆಟ್ಟಿ ಅವರು ನಡೆಸ್ಕೊಂಡು ಬರ್ತಿರೋ ಹಾಸ್ಟೆಲ್. ಅವ್ರ ಮಗ ಇವತ್ತು ರಾಮಚಂದ್ರ ಶೆಟ್ಟಿ ಅವರು ಕೂಡ ಇಲ್ಲಿದ್ದಾರೆ. ಅವರು ಮೊಮ್ಮಗ ಇಲ್ಲೇ ಇದ್ದಾರೆ. ಅವ್ರ ಹೆಸರಿನಲ್ಲಿ ಆಸ್ತಿ ಇದೆ. ಮೈಸೂರಿಗೆ ಯಾರ್ದಾದ್ರು ಹಿನ್ನೆಲೆ ಇದ್ದರೆ ಅದು ಮಹಾರಾಜರ ಹಿನ್ನೆಲೆ ಇದೆ. ಇದಕ್ಕೆ ವಕ್ಫ್ ಆಗಲಿ ಅಥವಾ ಮುಸಲ್ಮಾನರು ಆರಾಧಿಸುವಂಥ ಹೈದರಾಲಿ ಟಿಪ್ಪು ಸುಲ್ತಾನ್ಗಾಗಲಿ ಯಾವುದೇ ಇಲ್ಲಿನ ಇತಿಹಾಸ ಗುರುಗಳು ಇಲ್ಲ. ಇಷ್ಟಾಗಿಯೂ ಕೂಡ ಏಕಾಏಕಿ ಬಂದು ಈ ರೀತಿ ಬ್ಯಾಕ್ ಡೇಟೆಡ್ ನೋಟಿಸನ್ನು ಯಾಕೆ ಹಾಕಿದ್ದಾರೆ ಅಂತ ಹೇಳಿದರೆ 2013ರ ವಕ್ಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಖಾಸಗಿ ಜಮೀನು ಇರ್ಬೋದು ಸರ್ಕಾರ